ಒಳ್ಳೆ ಹುಡುಗ ಪ್ರಥಮ್ ಯಾರು ಅಂದ್ರೆ ಖಂಡಿಸ್ತೀನಿ ಎಂಬ ಡೈಲಾಗ್ ನ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಸ್ಟಾರ್ ಪ್ರಥಮ್ ಈಗ ಸ್ಯಾಂಡಲ್ವುಡ್ ಸೆನ್ಸೇಷನಲ್. ಒಳ್ಳೆ ಹುಡುಗ ಅಂತ ಸ್ವಯಂ ಬಿರುದು ಕೊಟ್ಟುಕೊಂಡಿರುವ ಪ್ರಥಮ್ ಒಂಥರ ಉತ್ತರವೇ ಇಲ್ಲದ ಪ್ರಶ್ನೆ, ಅರ್ಥವಾಗದ ಪಠ್ಯಪುಸ್ತಕ, ಡೈಜೆಸ್ಟ್ ಆಗದ ಸಿಲೆಬಸ್ ಇದ್ದಂಗೆ. ಒಂದು ತಿಂಗಳ ಹಿಂದೆ ಈ ಪ್ರಥಮ್ ಯಾರು ಅಂತಲೇ ಕರ್ನಾಟಕದ ಜನತೆಗೆ ಗೊತ್ತಿರಲಿಲ್ಲ. ಬಿಜೆಪಿ ನಾಯಕ ಈಶ್ವರಪ್ಪನವರ ಮೊಮ್ಮಗ ಎಂಬ ಬಿಲ್ಡಪ್ ನೊಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 4 ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟು ಬಿಡಿಸಲಾಗದ ಕಗ್ಗಟ್ಟಾಗಿದ್ದಾರೆ ಪ್ರಥಮ್. ಈಗ ಕರುನಾಡೆ ಮೂಲೆ ಮೂಲೆಯಲ್ಲೂ ಈತ ಫೇಮಸ್. ಪಿಟೀಲು ಪ್ರಥಮ್ ಮೂಲತಃ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಲಗಪುರ ನಿವಾಸಿ. ಕೊಳ್ಳೇಗಾಲದಲ್ಲಿ ಇರುವ ಹಲಗಪುರ ಪುಟ್ಟ ಹಳ್ಳಿಯಾದರೂ ಅಲ್ಲಿ ಜಮೀನು ಹಾಗೂ ತೋಟದ ಮನೆ ಹೊಂದಿರುವ ಅನುಕೂಲಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಡುಗ ಪ್ರಥಮ್. ಸರ್ಕಾರಿ ಕೆಲಸದಲ್ಲಿ ಇರುವ ಸಿ ಮಲ್ಲಣ್ಣ ಹಾಗೂ ಗೃಹಿಣಿ ಲಕ್ಷ್ಮಿ ದಂಪತಿಯ ಪುತ್ರ ಪ್ರಥಮ್. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಪ್ರಥಮ್ ಹೇಗಿದ್ದಾರೋ ನಿಜ ಜೀವನದಲ್ಲೂ ಹಾಗೆಯೇ ತಂಟೆಗೆ ಬಂದವರನ್ನ ತರಾಟೆಗೆ ತೆಗೆದುಕೊಳ್ಳುವ ಕಿರಿಕ್ ಹುಡುಗ. ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವ ಪ್ರಥಮ್ ಚಿಕ್ಕ ವಯಸ್ಸಿನಲ್ಲಿಯೇ ಆಶು ಕವಿತೆ ಬರೆದು ಅನೇಕ ಬಾರಿ ಬಹುಮಾನ ಗಿಟ್ಟಿಸಿಕೊಂಡಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಹೈಸ್ಕೂಲು ಮತ್ತು ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ್ದಾರೆ ಪ್ರಥಮ್. 6ನೇ ತರಗತಿ ಓದುವಾಗಲಿಂದಲೂ ಪ್ರಥಮ್ಗೆ ಸಿನಿಮಾ ನಿರ್ದೇಶಕನಾಗುವ ಬಯಕೆ. ಆದರೆ ಪ್ರಥಮ್ ರವರ ಬಣ್ಣದ ಬದುಕಿನ ಆಸೆಗೆ ತಂದೆ ತಾಯಿ ನೀರರೇರಲಿಲ್ಲ. ಮೊದಲು ಓದು ನಂತರ ಸಿನಿಮಾ ಅಂತ ಬುದ್ಧಿವಾದ ಹೇಳಿದಕ್ಕೆ ತಂದೆ ಸಿ ಮಲ್ಲಣ್ಣ ಜೊತೆ ಪ್ರಥಮ್ ಮಾತು ಬಿಟ್ಟಿದ್ದರು. ಅದು ಬರೀ 1 ಅಥವಾ 2 ದಿನ ಅಲ್ಲ, ಬರೋಬ್ಬರಿ 8 ವರ್ಷಗಳ ಕಾಲ. ಅಂದ್ರೆ ನೀವೇ ಊಹಿಸಿ ಪ್ರಥಮ್ ಎಂತ ಹಠಮಾರಿ ಅಂತ. ತಂದೆ ಜೊತೆ ಮಾತು ಬಿಟ್ಟು ಬೆಂಗಳೂರಿಗೆ ಬಂದ ಪ್ರಥಮ್ ಡೈರೆಕ್ಟರ್ ಕ್ಯಾಪ್ ತೊಡಲು ಸಕಲ ತಯಾರಿ ಮಾಡಿಕೊಂಡರು. ಗಾಂಧಿನಗರದ ಟಾಪ್ ತಾರೆಯರ ಜೊತೆ ತೀರಾ ಆಪ್ತರಂತೆ ನಿಂತು ಫೋಟೋ ಇರಿಸಿಕೊಂಡಿರುವ ಪ್ರಥಮ್ ಸದ್ಯಕ್ಕೆ ಒಂದು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನೊಂದು ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ. ಸ್ವತಃ ಪ್ರಥಮ್ ಹೇಳಿಕೊಂಡಿರುವ ಹಾಗೆ ಇನ್ನು ಶೂಟಿಂಗ್ ಹಂತದಲ್ಲಿ ಇರುವ ಬಿಗ್ ಬಾಸ್ ಕನ್ನಡ ಸೀಸನ್ 2 ವಿಜೇತ ಅಕುಲ್ ಬಾಲಾಜಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ದೇವ್ರವನೇ ಬುಡುಗುರು ಚಿತ್ರದ ನಿರ್ದೇಶಕ. ಇದರ ಜೊತೆಗೆ ಒಳ್ಳೆ ಹುಡುಗ ಎಂಬ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುವ ಪ್ಲಾನ್ ಕೂಡ ಪ್ರಥಮ್ ತಲೆಯಲ್ಲಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತನಾಡುವ ಕುರಿತು ಪ್ರಥಮ್ ರಂಪಾಟ ಮಾಡಿದ್ದನ್ನ ನೀವೆಲ್ಲ ನೋಡಿದ್ದೀರಾ. ಪ್ರಥಮ್ ವ್ಯಕ್ತಿತ್ವ ನಿಜ ಜೀವನದಲ್ಲೂ ಸೇಮ್ ಟು ಸೇಮ್ ಹೀಗೆಯೇ ಎನ್ನುತ್ತಾರೆ ಪ್ರಥಮ್ ರೂಮ್ಮೇಟ್ ವಿವೇಕ್. ಕನ್ನಡ ಭಾಷೆ ಗೊತ್ತಿದ್ದರೂ ಮಾತನಾಡದವರಿಗೆ ಚೀಮಾರಿ ಹಾಕಿ ಅನೇಕ ಬಾರಿ ಗಲಾಟೆ ಮಾಡಿಕೊಂಡಿದ್ದರಂತೆ ಪ್ರಥಮ್. ಒಟ್ನಲ್ಲಿ ಪ್ರಥಮ್ ಅವರು ಕನ್ನಡದ ಕುವರ ಎಂದರೆ ತಪ್ಪಾಗೋಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.